ನಮಸ್ಕಾರ. ಇಂದಿನ ಈ ಕಥಾ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೆಲ್ಲರೂ ನಮ್ಮ ಲೈಫಲ್ಲಿ ಎಷ್ಟೋ ಬಾರಿ ಅಯ್ಯೋ ನನ್ನ ಜೀವನ ಹೀಗಿದೆಯಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ. ಹಾಗಾದ್ರೆ ನಮ್ಮದೇ ಸಂತೋಷವನ್ನ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಕಥೆಯ ಮೂಲಕ ಇವತ್ತು ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಇಲ್ಲಿರುವ ಈ ಪ್ರಶ್ನೆಯನ್ನೊಮ್ಮೆ ಗಮನಿಸಿ. ನಮ್ಮನ್ನ ನಾವು ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳೋದು ನಮ್ಮ ನೆಮ್ಮದಿಯನ್ನೇ ಯಾಕೆ ಹಾಳು ಮಾಡುತ್ತೆ ಅಂತ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಒಂದಲ್ಲ ಒಂದು ಬಾರಿ ಈ ಟ್ರ್ಯಾಪ್ಗೆ ಬಿದ್ದೇ ಇರ್ತೀವಿ, ಹೌದಲ್ವಾ? ಇವತ್ತು ನಾವು ನೋಡ್ತಿರೋ ಕಥೆನೇ ಇದೇ ವಿಷಯದ ಸುತ್ತ ಸುತ್ತುತ್ತೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಭಾಗ 1, ಕಾಗೆಯ ಅಸಮಾಧಾನ. ನಮ್ಮ ಕತೆ ಶುರುವಾಗೋದು ಹೊರಗಿನ ಪ್ರಪಂಚದ ಅರಿವೇ ಇಲ್ಲದ ಒಂದು ಸುಂದರವಾದ ನೆಮ್ಮದಿಯ ವಾತಾವರಣದಿಂದ. ಒಂದು ದಟ್ಟವಾದ ಕಾಡು. ಆ ಕಾಡಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಅದು ತನ್ನ ಪಾಡಿಗೆ ತಾನು ತುಂಬಾನೇ ಖುಷಿಯಾಗಿತ್ತು. ತನಗೆ ಸಿಕ್ಕಿದ್ದನ್ನೇ ತಿಂದುಕೊಂಡು ಕಾಡಲ್ಲೆಲ್ಲ ಸ್ವತಂತ್ರವಾಗಿ ಹಾರಾಡ್ಕೊಂಡು ಎಷ್ಟು ನೆಮ್ಮದಿಯಾಗಿತ್ತಪ್ಪ ಅಂದ್ರೆ ಅದಕ್ಕೆ ಬೇರೆ ಯಾವ ಚಿಂತೆಯೂ ಇರಲಿಲ್ಲ. ಆದ್ರೆ ಒಂದು ದಿನ ಅದು ನೋಡಿದ ಒಂದು ದೃಶ್ಯ ಅದರ ಇಡೀ ಲೈಫ್ನ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡ್ತು. ಇಲ್ಲಿ ಈ ಕಾಂಟ್ರಾಸ್ಟ್ ನೋಡಿ. ಒಂದ್ಕಡೆ ನೋಡಿದ್ರೆ ಪೂರ್ತಿ ಕಪ್ಪಗಿರೋ ಕಾಗೆ, ಇನ್ನೊಂದ್ ಕಡೆ ಬೆಳ್ಳಗಿರೋ ಸುಂದರವಾದ ಹಂಸ. ಕಾಗೆ ತನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ಈ ಬಿಳಿಯಾದ ಹಂಸವನ್ನ ನೋಡಿದ ತಕ್ಷಣ ಏನಾಯ್ತು ಗೊತ್ತಾ? ಅದರ ಮನಸ್ಸಲ್ಲಿ ನಾನು ಹೀಗಿದ್ದೀನಲ್ಲ ಅನ್ನೋ ಕೀಳಿರಿಮೆ ಶುರುವಾಗ್ಬಿಡ್ತು. ಅದು ತನ್ನೊಳಗೆ ತಾನೇ ಏನಂದ್ಕೊಳ್ತು ಅಂದೆ, ಈ ಹಂಸ ಎಷ್ಟು ಬೆಳ್ಳಗಿದೆ, ನಾನ್ ಮಾತ್ರ ಎಷ್ಟು ಕಪ್ಪಗಿದ್ದೇನಲ್ಲ. ಖಂಡಿತ ಈ ಹಂಸನೇ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಮತ್ತೆ ಸಂತೋಷವಾದ ಹಕ್ಕಿಯಾಗಿರ್ಬೇಕು ಅಂತ. ನೋಡಿ, ಬರೀ ಹೊರಗಿನ ಬಣ್ಣ, ಆ ದೈಹಿಕ ನೋಟವನ್ನ ನೋಡಿ ಅದೇ ನಿಜವಾದ ಖುಷಿ ಅಂತ ಕಾಗೆ ಎಷ್ಟು ಬೇಗ ಡಿಸೈಡ್ ಮಾಡ್ತು ಅನ್ನೋದು ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಕತೆಯ 2ನೇ ಭಾಗಕ್ಕೆ ಹೋಗೋಣ. ಹಂಸ ಮತ್ತು ಗಿಳಿಯ ಭೇಟಿ. ಕಾಗೆ ತಾನು ಯಾರನ್ನ ನೋಡಿ ಅಸೂಯೆಪಟ್ಟಿತ್ತೋ ಅವರ ಹತ್ರನೇ ಹೋಗಿ ಮಾತಾಡಿದಾಗ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಈ ಹಂತಗಳನ್ನ ಒಮ್ಮೆ ಗಮನಿಸಿ. ಕಾಗೆಯ ಆ ಜರ್ನಿ ಹೇಗೆ ಸಾಗುತ್ತೆ ಅಂತ ನಾವಿಲ್ಲಿ ಮ್ಯಾಪ್ ಮಾಡಬಹುದು. ಮೊದಲು ಕಾಗೆ, ಆಮೇಲೆ ಹಂಸ, ಅದಾದ್ಮೇಲೆ ಹಸಿರು ಕೆಂಪು ಬಣ್ಣದ ಗಿಳಿ ಮತ್ತು ಕೊನೆಯದಾಗಿ ನವಿಲು. ಪ್ರತಿಯೊಂದು ಹಂತದಲ್ಲೂ ಆ ಕಾಗೆಯ ಪರ್ಫೆಕ್ಟ್ ಬ್ಯೂಟಿ ಅನ್ನೋ ಕಲ್ಪನೆ ಹೇಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಅಂತ ನೀವು ನೋಡ್ಬೋದು. ಕಾಗೆ ಸೀದಾ ಹಂಸದ ಹತ್ರ ಹೋಗಿ ತನ್ನ ಮನ್ಸಲ್ಲಿದ್ದನ್ನ ಹೇಳ್ತು. ಆದರೆ ಹಂಸ ಕೊಟ್ಟ ಉತ್ತರ ಕೇಳಿ ಕಾಗೆಗೆ ಶಾಕ್. ಹಂಸ ಏನ್ ಹೇಳ್ತು ಗೊತ್ತಾ? ನಾನು ಆ ಗಿಳಿಯನ್ನ ನೋಡೋವರೆಗೂ ನಾನೇ ಸುಂದರ ಅನ್ಕೊಂಡಿದ್ದೆ, ಆದರೆ ಅದಕ್ಕೆ 2 ಬಣ್ಣಗಳಿದ್ದೇವೆ ಅಂತ. ಅಂದ್ರೆ ಯಾವ ಹಂಸ ಪರ್ಫೆಕ್ಟ್ ಅಂತ ಕಾಗೆ ಅನ್ಕೊಂಡಿತ್ತೋ ಆ ಹಂಸಕ್ಕೂ ತನ್ನದೇ ಆದ ಇನ್ಸೆಕ್ಯೂರಿಟಿ ಇತ್ತು. ಸರಿ ಅಂತ ಕಾಗೆ ಆ ಗಿಳಿ ಹತ್ರ ಹೋಯ್ತು. ಆದ್ರೆ ಆ ಗಿಳಿಯೂ ಸುಮ್ನಿರ್ಲಿಲ್ಲ. ನಾನು ನವಿಲನ್ನ ನೋಡೋವರೆಗೂ ನಾನೇ ಸುಂದರ ಅನ್ಕೊಂಡಿದ್ದೆ, ನವಿಲಿಗೆ 100 ಬಣ್ಣಗಳಿವೆ ಅಂತ ಹೇಳ್ತು. ಯೋಚನೆ ಮಾಡಿ, ಗಿಳಿಗೂ ತನ್ನ ಬಗ್ಗೆ ತೃಪ್ತಿ ಇರಲಿಲ್ಲ. ಇದು ಕಾಗೆಯನ್ನ ಹಾಗಾದ್ರೆ ಆ ಅಲ್ಟಿಮೇಟ್ ಸುಂದರವಾದ ಹಕ್ಕಿ ಯಾವುದು ಅಂತ ಹುಡುಕೊಂಡು ಹೋಗೋ ಅಂತಿಮ ಪಯಣಕ್ಕೆ ದೂಡುತ್ತೆ. ಈಗ ನಾವು ಕಥೆಯ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಭಾಗ 3, ಮೃಗಾಲಯದಲ್ಲಿ ನವಿಲು. ಇಲ್ಲಿ ಕಾಗೆಯ ಪಯಣ ಒಂದು ಸಂಪೂರ್ಣ ವಿಭಿನ್ನವಾದ ವಾತಾವರಣ ತಲುಪುತ್ತೆ. ಕಾಗೆ ಕೊನೆಗೂ ನವಿಲ್ನ ಹುಡ್ಕೊಂಡು ಒಂದು ಮೃಗಾಲಯಕ್ಕೆ ಅಂದ್ರೆ ಝೂಗೆ ಬಂದು ತಲುಪುತ್ತೆ. ಅಲ್ಲಿನ ವಾತಾವರಣ ಹೇಗಿತ್ತು ಅಂದ್ರೆ ಕತೆ ಶುರುವಾದಾಗಿನ ಸ್ವತಂತ್ರವಾದ ಕಾಡಿಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆ ಗಾಂಭೀರ್ಯದ ನವಿಲ್ನ ನೋಡಕ್ಕೆ ಸಾವಿರಾರು ಜನ ಸೇರಿದ್ರು. ಫುಲ್ ರಶ್ಶು, ಆದ್ರೆ ಅದೊಂದು ನಿರ್ಬಂಧಿತ ಜಾಗ. ಆ ದೃಶ್ಯ ನೋಡಿ ಕಾಗೆ ಅಂತೂ ಫುಲ್ ಫಿದಾ ಆಗ್ಬಿಡ್ತು. ಅದು ನವಿಲಿಗೆ ಹೀಗೆ ಹೇಳ್ತು, ನವಿಲೇ, ನೀನ್ ಎಷ್ಟು ಸುಂದರ, ನಿನ್ನನ್ನು ನೋಡಕ್ಕೆ ಸಾವಿರಾರು ಜನ ಬರ್ತಾರೆ, ಆದ್ರೆ ನನ್ನನ್ನು ನೋಡಿದ್ರೆ ಎಲ್ಲರೂ ಓಡಿಸ್ತಾರೆ. ನೀನೇ ಈ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟವಂತ ಹಕ್ಕಿ ಅಂತ. ನೋಡಿ, ಕಾಗೆ ಈಗಲೂ ಆ ಜನರ ಅಟೆನ್ಷನ್ ಮತ್ತು ಬಣ್ಣ ಬಣ್ಣದ ಗರಿಗಳೇ ಲಕ್ ಅಂತ ನಂಬಿರೋದು ನಮ್ಗೆಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆದ್ರೆ ಕಥೆ ಇಲ್ಲಿಂದ ಒಂದು ಸೀರಿಯಸ್ ಮತ್ತೆ ತುಂಬಾನೇ ಎಮೋಷನಲ್ ಟರ್ನ್ ತಗೊಳ್ಳುತ್ತೆ. ಅದೇ 4ನೇ ಭಾಗ, ಸೌಂದರ್ಯ ಶಾಪವಾದಾಗ. ಕಾಗೆಯ ಮಾತನ್ನ ಕೇಳಿದ ತಕ್ಷಣ ನವಿಲು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ತುಂಬಾನೇ ಭಾರವಾದ ಮನಸ್ಸಿನಿಂದ ಹೀಗೇಳ್ತು, ಗೆಳೆಯ, ನನ್ನ ಈ ಸೌಂದರ್ಯವೇ ನನಗೆ ಶಾಪವಾಗಿದೆ. ನನ್ನ ಈ ಅಂದವನ್ನ ನೋಡಿಯಲ್ವಾ ಜನರು ನನ್ನನ್ನ ತಂದು ಈ ಪಂಜರದಲ್ಲಿ ಬಂಧಿಸಿರೋದು. ಆ ವಾಕ್ಯದಲ್ಲಿರೋ ಆಳವಾದ ದುಃಖ ಇದೆಯಲ್ಲ, ಅದು ನಿಜಕ್ಕೂ ಕರುಳು ಹಿಂಡುವಂತಿದೆ. ಇಲ್ಲಿ ಈ ಕಥೆಯ ಅತಿ ದೊಡ್ಡ ಐರನಿ ಅಂದ್ರೆ ವಿಪರ್ಯಾಸವನ್ನೊಮ್ಮೆ ನೋಡಿ. ಎಡಭಾಗದಲ್ಲಿ ಕಾಗೆ ಇದೆ. ಜನ ಅದನ್ನ ಓಡಿಸ್ತಾರೆ ನಿಜ, ಆದ್ರೆ ಅದು ಸಂಪೂರ್ಣ ಫ್ರೀ, ಎಲ್ಲಿಗ್ ಬೇಕಾದ್ರೂ ಹಾರಬಹುದು. ಆದ್ರೆ ಬಲಭಾಗದಲ್ಲಿರೋ ನವಿಲು ಸಾವಿರಾರು ಜನರಿಂದ ಹೊಗಳಿಸಿಕೊಂಡ್ರೂ ಕೂಡ ಅದು ಆ ಪಂಜರದೊಳಗೆ ಅಸಹಾಯಕವಾಗಿ ಬಂದಿಯಾಗಿದೆ.
ಆ ನವಿಲು ಮುಂದುವರೆದು ಹೇಳಿದ ಮಾತು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಅದು ಹೇಳ್ತು, ನಿನ್ನನ್ನು ಯಾರೂ ಪಂಜರದಲ್ಲಿ ಹಾಕೋದಿಲ್ಲ. ನಾನು ಕಾಗೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆಗ ನಾನು ನಿನ್ನ ಹಾಗೆ ಸ್ವತಂತ್ರವಾಗಿರ್ಬೋದಿತ್ತಲ್ಲ ಅಂತ ಯೋಚಿಸ್ತಾ ಇದ್ದೆ. ವಾವ್, ಕಾಗೆ ಯಾವ ಲೈಫ್ ಬೇಡ ಅಂತ ಓಡಿ ಬಂದಿತ್ತು, ಅದೇ ಲೈಫನ್ನ ಆ ಪರ್ಫೆಕ್ಟ್ ನವಿಲು ಇಷ್ಟಪಡ್ತಾ ಇತ್ತು ಅನ್ನೋದು ಎಂಥ ಸರ್ಪ್ರೈಸ್ ಅಲ್ವಾ? ಇದರೊಂದಿಗೆ ನಾವು ಕಥೆಯ ಕೊನೆಯ ಹಾಗೂ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರ್ತೀವಿ. 5ನೇ ಭಾಗ, ಕಥೆಯ ಪ್ರಮುಖ ನೀತಿ. ಈ ಇಡೀ ಜರ್ನಿಯಿಂದ ನಾವು ಕಲಿಬೇಕಾದ ದೊಡ್ಡ ಪಾಠವಾದ್ರೂ ಏನು ಅಂತ ಈಗ ನೋಡೋಣ. ನವಿಲಿನ ಈ ಮಾತುಗಳನ್ನ ಕೇಳಿದ ಮೇಲೆ ಕಾಗೆಗೆ ಕೊನೆಗೂ ತನ್ನ ತಪ್ಪಿನ ಅರಿವಾಯಿತು. ತನಗಿದ್ದ ಆ ಸ್ವಾತಂತ್ರ್ಯದ ಬೆಲೆ ಏನು ಅಂತ ಅದಕ್ಕೆ ಅರ್ಥ ಆಯಿತು. ದೇವರು ತನಗೆ ಕೊಟ್ಟಿರೋ ಜೀವನಾನೇ ಶ್ರೇಷ್ಠ ಅಂತ ತಿಳಿದು ಅಂದಿನಿಂದ ಅದು ತಾನು ಹೇಗಿದ್ದೇನೋ ಹಾಗೆಯೇ ಖುಷಿಯಾಗಿರೋಕೆ ಡಿಸೈಡ್ ಮಾಡ್ತು. ಇಲ್ಲಿ ನಾವು ಸಂತೃಪ್ತಿ ಅಥವಾ ಕಂಟೆಂಟ್ಮೆಂಟ್ ಅನ್ನೋ ಪದದ ಅರ್ಥವನ್ನ ಸ್ವಲ್ಪ ಬ್ರೇಕ್ ಡೌನ್ ಮಾಡೋಣ. ಸಂತೃಪ್ತಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅಂತ ಕೊರಗೋದನ್ನ ಬಿಟ್ಟು ಈಗಾಗ್ಲೇ ನಮ್ಮ ಹತ್ರ ಏನೇನಿದೆ ಅದ್ರಲ್ಲೇ ಖುಷಿಯನ್ನ ಕಂಡುಕೊಳ್ಳೋದು. ನಮ್ಮ ಕಾಗೆ ಈ ಕಥೆಯ ಕೊನೆಗೆ ಸಾಧಿಸಿದ್ದು ಕೂಡ ಇದೇ ಸಂತೃಪ್ತಿಯನ್ನ. ಈ ಇಡೀ ಕಥೆಯ ಅಂತಿಮ ಸಾರಾಂಶ ಇಲ್ಲಿದೆ ನೋಡಿ. ನಮ್ಮನ್ನ ನಾವು ಬೇರೆಯವರ ಜೊತೆ ಕಂಪೇರ್ ಮಾಡ್ಕೊಳ್ಳೋದೇ ನಮ್ಮ ಎಲ್ಲಾ ಅಸಂತೋಷಕ್ಕೆ ಮೂಲ ಕಾರಣ. ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತಿ ಕಂಡುಕೊಂಡಾಗ ಮಾತ್ರ ನಿಜವಾದ ಸುಖ ಸಿಗೋಕೆ ಸಾಧ್ಯ. ಇದು ಬರೀ ಒಂದು ಕಥೆಯಲ್ಲ, ನಮ್ಮೆಲ್ಲರ ಡೈಲಿ ಲೈಫ್ಗೂ ಅಪ್ಲೈ ಆಗೋ ಒಂದು ಅದ್ಭುತವಾದ ಪಾಠ. ಕೊನೆಯದಾಗಿ ನಿಮ್ಮೆಲ್ಲರನ್ನ ಒಂದು ಆಳವಾದ ಪ್ರಶ್ನೆ ಕೇಳಿ ಈ ಸೆಷನ್ ಮುಗಿಸ್ತೀನಿ. ಬೇರೆಯವರ ಬಣ್ಣದ ಲೈಫ್ ನೋಡಿ ಅಸೂಯೆ ಪಡುವಾಗ ನಾವು ಯಾವ ಪಂಜರಗಳನ್ನ ಕಡೆಗಣಿಸ್ತಾ ಇರ್ಬೋದು? ಯೋಚನೆ ಮಾಡಿ. ನಾವು ನೋಡೋ ಇತರರ ಪರ್ಫೆಕ್ಟ್ ಲೈಫಿನ ಹಿಂದೆ ಅವ್ರಿಗೆ ಮಾತ್ರ ಗೊತ್ತಿರೋ ಎಷ್ಟೋ ಕಷ್ಟಗಳು, ಪಂಜರಗಳು ಇರ್ಬೋದಲ್ವಾ? ಸೊ ಇದರ ಬಗ್ಗೆ ಖಂಡಿತ ಯೋಚಿಸಿ, ನಿಮ್ಮ ಜೀವನದಲ್ಲಿರೋ ಆ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡೋದನ್ನ ಮರಿಬೇಡಿ. ಈ ಕಥಾ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸಿಗೋಣ ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ. ನಮಸ್ಕಾರ.